ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಾನಂದ ಗೆಳೆಯ, ಅದು ಏನಾಯ್ತು? ಅದೇ ನಾವು ಟೆಂಡರಿಗೆ ಬಿಡ್ ಮಾಡಿದ್ವಲ್ಲ, ಅದು ನಮ್ಮ ಕೈ ತಪ್ಪೋಯ್ತು ಕಣ. ವಾಟ್? ಅದು ನಿನ್ನ ದುಶ್ಮನ್ ಪಾಲಾಯಿತು. ಏಯ್, ಅದೇಗೋ ಸಾಧ್ಯ? ನಾವು ಬೆಸ್ಟ್ ಪ್ರೈಸೇ ಕೊಟ್ಟು ಮಾಡಿದ್ವಲ್ಲೋ, ಅದಕ್ಕಿಂತ ಕಡಿಮೆ ಕೊಟ್ಟು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದ್ಯಾಗೋ ಮಿಸ್ ಆಯಿತು? ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಕಣ. ಲಾಸ್ಟ್ ಟೈಮು ಟೆಂಡರ್ ಡೀಟೇಲ್ಸು ಲೀಕ್ ಆಗಿತ್ತಲ್ಲ, ಈ ಸರ್ತಿನೂ ಅದೇ ಥರ ಲೀಕ್ ಆಗಿದೆಯಾ ಅಂತ. ಚಾನ್ಸೇ ಇಲ್ಲ ಕಣ. ಲಾಸ್ಟ್ ಟೈಮು ಇನ್ಫಾರ್ಮೇಷನ್ ಲೀಕ್ ಆಯ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಫೈಲ್ಸು ತಂದು ಮನೇಲಿ ಇಟ್ಕೊಂಡಿದ್ದು. ಈ ವಿಷಯ ಗೊತ್ತಿದ್ದು ನನಗೆ, ನಿನಗೆ, ಜಯದೇವ್ಗೆ ಮತ್ತು ಪಾರ್ಥಗೆ. ಯಾರಿಗೂ ಗೊತ್ತಿಲ್ಲ. ಮತ್ತೆ ಹೇಗೋ ಲೀಕ್ ಆಗ ಸಾಧ್ಯ? ಅದೇನಾಗಿದೆ ಅಂದ್ರೆ ಗೆಳೆಯ, ತುಂಬ ಮಾರ್ಜಿನಲ್ಲಿ ಅವ್ರು ಬಿಡ್ ಮಾಡಿದ್ದಾರೆ ಕಣೋ. ನಮಗೆ ಅವ್ರಿಗೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಹೀಗಾಗಬೇಕು ಅಂದರೆ ವಿಷಯ ಲೀಕ್ ಆಗಿರಲೇಬೇಕು ಕಣೋ. ನನಗಂತೂ ಸ್ಟ್ರಾಂಗ್ ಆಗಿ ಅದೇ ಅನ್ನಿಸ್ತಾ ಇದೆ. ನಮ್ಮವರ ನಾ ಅಲ್ಲಿಗೆ ಬಂದು ಮಾತಾಡ್ತೀನಿ. ಓಕೆ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಏನು ಹೇಳಿ? ಹಾಗೆ ಸುಮ್ಮನೆ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೆ. ಎಷ್ಟೇ ಆದರೂ ಪರಮ ಶತ್ರುಗಳಲ್ವಾ ನಾವು? ಕಷ್ಟ ಸುಖನ ಹಂಚ್ಕೊಳ್ಬೇಕಲ್ವಾ? ಈಗ ಬೇಡದಿರೋ ಮಾತು ಸಾಕು, ವಿಷಯಕ್ಕೆ ಬನ್ನಿ. ವಿಶೇಷ ಜಾಸ್ತಿ ಖುಷಿ ಪಡ್ಬೇಡ. ನಾನು ಬಂದಾಯ್ತು, ಇನ್ನು ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ಇನ್ನು ಪ್ರತಿದಿನ ಸೋಲೆ ಅಂತ ಹೇಳಿದ್ದೆ, ನೆನಪಿದೆಯಾ? ನೆನಪಿಲ್ಲ ಅಂದರೆ ನೆನಪು ಮಾಡೋಣ ಅಂತ ಫೋನ್ ಮಾಡಿದೆ. ನೋಡಿ, ಇವತ್ತು ನೀವು ಗೆದ್ದಿರ್ಬೋದು, ಆದರೆ ಪ್ರತಿ ಸರ್ತಿ ನೀವೇ ಗೆಲ್ತೀವಿ ಅನ್ನೋ ಭ್ರಮೇಲಿ ಇರಬೇಡಿ. ನಿಮ್ಗೊಂದು ದಾರಿ ಇದ್ದರೆ ನನಗೂ ಒಂದು ದಾರಿ ಇರುತ್ತೆ. ಆ ದಾರಿಗೆ ನಿಮ್ಮವರೇ ಮುಳ್ಳಾದರೆ? ಅರ್ಥ ಆಗಲಿಲ್ಲ. ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ. ನಾನು ಬಿಡಿಸಿ ಹೇಳ್ತೀನಿ. ನನಗೆ ಟೆಂಡರ್ ಜಸ್ಟ್ ಮಿಸ್ 3 ಲಕ್ಷದ ಅಂತರದಲ್ಲಿ ನನಗಾಗಿದೆ. ಅಷ್ಟೊಂದು ಸಣ್ಣ ಅಂತರದಲ್ಲಿ ಟೆಂಡರ್ ನನಗಾಗೋದಕ್ಕೆ ಸಾಧ್ಯ ಅಂತ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಗೌತಮ್ ತಿವಾನ್ ಅವ್ರಿಗೆ ಡೌಟ್ ಬರಲಿಲ್ಲ. ನೀನು ಟೆಂಡರ್ಗೆ ಕೋಟ್ ಮಾಡ್ತಲ್ಲ, ಆ ಇನ್ಫಾರ್ಮೇಶನ್ ನಿಮ್ಮ ಕಡೆಯವರಿಂದಲೇ ಬಂತು. ನಮ್ಮ ಕಡೆಯವರಿಂದಾನ? ಎಸ್, ನಿಮ್ಮ ಕಡೆಯವರಿಂದಲೇ. ಇನ್ಮೇಲೆ ನಿನ್ನ ಪ್ರತಿ ಹೆಜ್ಜೆನೂ ನನಗೆ ಗೊತ್ತಾಗುತ್ತೆ. ಆದರೆ ಅದು ಹೇಗೆ ಅಂತ ನಿನಗೆ ಗೊತ್ತಾಗಲ್ಲ ಅಷ್ಟೆ. ಏನು ಯೋಚನೆ ಮಾಡ್ತಾ ಇದೆಯಾ? ಆ ನಮ್ಮ ಹರಾಮ್ ಕೆಲಸ ಮಾಡಿದ ಯಾರು ಅಂತನ ಜಾಸ್ತಿ ತಲೆ ಕೆಡಿಸ್ಕೊಬೇಡ. ತಲೆನೋವು ಬರುತ್ತೆ. ಆಲ್ರೆಡಿ ತಲೆನೋವು ಬಂದಿರಬೇಕಲ್ಲ. ಒಂದು ಚಂದ ಕಾಫಿ ಕುಡಿದು ರೆಸ್ಟ್ ಮಾಡು. ಫೋನ್ ಇಟ್ಲಾ? ಅಲ್ಲ ಕಣೋ ಗೆಳೆಯ, ಈ ಬಿಡ್ಡಿಂಗ್ ಬಗ್ಗೆ ನನಗೆ, ನಿನಗೆ, ಜಯದೇವ್ ಪಾರ್ಥ ಆಗಿಬಿಟ್ಟು ಇನ್ಯಾರಿಗೂ ಗೊತ್ತೇ ಇರಲಿಲ್ಲ. ಆದರೂ ವಿಷಯ ಹೇಗೋ ಲೀಕ್ ಆಯಿತು? ಏನೋ ನನಗೂ ಗೊತ್ತಾಗ್ತಿಲ್ಲ ಕಣ. ಯಾರ ಮೇಲೆ ಅನುಮಾನ ಪಡ್ಲೋ? ಎಲ್ಲರೂ ನಮ್ಮವರೇ. ಅನುಮಾನ ಪಡೋದಾದ್ರೆ ಎಲ್ಲರ ಮೇಲೂ ಅನುಮಾನ ಪಡಬೇಕು. ದಿನ ಬೆಳಗಾದ್ರೆ ಅವ್ರ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ಒಡನಾಟ ಮಾಡಬೇಕು. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಈ ವಿಷಯದ ಬಗ್ಗೆ ಜಯದೇವ್ ಪಾರ್ಥ ಹತ್ರ ಏನಾದರೂ ಮಾತಾಡ್ದ? ಇಲ್ಲ ಕಣ. ಈ ಥರದ್ದೊಂದು ಅಪನಂಬಿಕೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಎಲ್ಲಿ ನಮ್ಮ ಸ್ನೇಹ, ಸಂಬಂಧ, ನಂಬಿಕೆ ಎಲ್ಲ ಹಾಳಾಗೋಗುತ್ತಂತ ಭಯ ನನಗೆ. ನಂಬಿಕೆ ಅಂತ ಒಂದಿದ್ರೆ ಬೆಟ್ಟನೆತ್ತಿ ಪಕ್ಕಕ್ಕಿಡ್ಬೋದು ಅಂತಾರೆ. ಬಟ್ ಒಂದು ಸರ್ತಿ ಅಪನಂಬಿಕೆ ಅನ್ನೋದು ಶುರು ಆಗ್ಬಿಟ್ರೆ ಮನಸ್ಸುಗಳ ಮಧ್ಯೆ ದೊಡ್ಡ ಪರ್ವತನ ಸೃಷ್ಟಿ ಮಾಡಿಬಿಡುತ್ತೆ. ನಮ್ಮವ್ರನ್ನೂ ದೂರ ಮಾಡಿಬಿಡುತ್ತೆ. ನಾವು ಯಾರನ್ನ ತುಂಬ ನಂಬ್ತೀವೋ, ತುಂಬ ಪ್ರೀತಿಸ್ತೀವೋ, ಒಂದು ವೇಳೆ ಅವರೇ ತಪ್ಪು ಮಾಡಿದರೆ ಆಗ ನಾನು ಏನು ಮಾಡಲಿ ಹೇಳೋ? ಅದನ್ನು ಹೇಗೆ ಅರ್ಗಿಸ್ಕೊಳ್ಳೋ? ಸುಲಭ ಅಲ್ಲ ಅದು. ಒಂಥರ ಧರ್ಮ ಸಂಘದಲ್ಲಿ ಸಿಕ್ಕಾಕೊಂಡಂಗೆ ಇದು. ನಂಬಿಕೆ ಅನ್ನೋದು ಅಷ್ಟೊಂದು ಚೀಪೇನೋ? ನಾವು ಅಷ್ಟು ನಂಬ್ತೀವಲ್ಲ, ನಂಬಿಕೆಗೆ ಬೆಲೆನೇ ಇಲ್ವಾ? ಈ ನಂಬಿಕೆ ದ್ರೋಹ ಅನ್ನೋದು ಕೊಲೆ ಮಾಡೋದಕ್ಕಿಂತ ದೊಡ್ಡ ಕ್ರೈಮ್ ಕಣ. ಕೊಲೆಗಾರನಿಗೆ ಏನು ಶಿಕ್ಷೆ ಆಗುತ್ತೋ, ನಂಬಿಕೆ ದ್ರೋಹ ಮಾಡೋನಿಗೂ ಅದೇ ಶಿಕ್ಷೆ ಆಗಬೇಕು. ದುಡ್ಡುಗೋಸ್ಕರ ಕ್ಯಾರೆಕ್ಟರ್ನೇ ಮಾರ್ಕೋತಾರಲ್ಲ, ಯಾಕೋ ಬೇಕಂತ ಕ್ಯಾರೆಕ್ಟ್ರು? ಜಾಸ್ತಿ ಎಮೋಷ್ನಲ್ ಆಗ್ಬೇಡ. ನನ್ನ ಕೇಳೋದಾದರೆ ಈ ವಿಷಯದ ಬಗ್ಗೆ ನೀನು ಜಯದೇವ್ ಪಾರ್ಥ ಹತ್ರ ಮಾತಾಡೋದು ಒಳ್ಳೇದು.
ಬೇಜಾರಾಗ್ಬೋದು, ಅವ್ರಿಗೂ ಬೇಜಾರಾಗ್ಬೋದು. ಬಟ್ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದಲ್ವೇನೋ? ಬಿಗ್ ಬ್ರೋ, ಏನು ಬರೋದಕ್ಕೆ ಹೇಳಿದೆ? ಈಗ ನಮ್ಮ ಕಡೆ ಆಗಬೇಕಾಗಿದ್ದು ಒಂದು ಟೆಂಡರು ನಮ್ಮ ಕೈ ತಪ್ಪೋಗಿದೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಅದ್ರ ಬಗ್ಗೆ? ಇಲ್ಲ ಬಿಗ್ ಬ್ರೋ, ನನಗೇನು ಇನ್ಫಾರ್ಮೇಶನ್ ಇಲ್ಲ. ಐ ಡೋಂಟ್ ನೋ. ಯಾರಿಗಾಗಿದೆ ಬ್ರೋ? ರಾಜೇಂದ್ರ ಭೂಪತಿ ಅವ್ರ ಕಡೆಗಾಗಿದೆ. ಅಂದ್ರೆ ನಮಗಿಂತ ಕಡಿಮೆ ಕೋಟ್ ಮಾಡಿದಾರ ಅವರು. ಹೇಗ್ ಸಾಧ್ಯ ಬ್ರೋ? ಆಗ ಮಾಡಿದ್ರೆ ಲಾಸ್ ಆಗುತ್ತೆ. ನನಗನ್ಸುತ್ತೆ ಇದು ಲಾಭ ಅಥವಾ ಲಾಸ್ ಪ್ರಶ್ನೆ ಮಾಡಿಲ್ಲ. ಟಾರ್ಗೆಟ್ ಮಾಡಿ ನಮ್ಮ ಕಂಪನಿಯಿಂದ ಈ ಟೆಂಡರ್ನ ಕಿತ್ಕೋಬೇಕು ಅಂತಾನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾರೋ ನಮ್ಮ ಕಡೆಯವರೇ ಈ ಟೆಂಡರ್ ಡೀಟೇಲ್ಸ್ನ ಲೀಕ್ ಮಾಡಿರೋ ಥರ ಇದೆ. ಬಿಗ್ ಬ್ರೋ, ಟೆಂಡರ್ ಲೀಕ್ ಆಗಿದೆ ಅಂತ ನೀನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತಾ ಇದೀಯ? ಇಲ್ಲಿ ನೋಡು, ಇದು ನಮ್ಮ ಟೆಂಡರು, ಇದು ಅವನ್ ಟೆಂಡರ್. ಎಲ್ಲನೂ ಕಾಪಿ ಪೇಸ್ಟ್ ಮಾಡಿರೋ ಥರ ಇದೆ. ಸೀರಿಯಲ್ ನಂಬರ್ಸು, ಆರ್ಡರ್ಸು, ಕೊಟೇಶನ್ಸು ಎಲ್ಲನೂ ಗಮನಿಸು. ನಾವೇನು ಕೋಟಿ ಮಾಡಿದ್ದೀವಲ್ಲ ಅದಕ್ಕೆ ಸರಿಯಾಗವನು ಪಾಯಿಂಟ್ ಟು ಪಾಯಿಂಟ್ 0.1% ಅಷ್ಟೇ ಕಡಿಮೆ ಮಾಡ್ತಾ ಹೋಗಿದ್ದಾನೆ. ಇದು ಇನ್ಫಾರ್ಮೇಶನ್ ಲೀಕ್ ಆಗಿದ್ರೆ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಈ ವಿಷಯ ಗೊತ್ತಿದ್ದು ನಮ್ಮ 4 ಜನಕ್ಕೆ ಮಾತ್ರ. ಪಾರ್ಥ, ನೀನೇನಾದರೂ ಅಪ್ಪಿತಪ್ಪಿ ಯಾರ ಹತ್ರನಾದರೂ ಈ ಟೆಂಡರ್ ವಿಷಯನ ಡಿಸ್ಕಸ್ ಮಾಡಿದ್ಯಾ? ಇಲ್ಲ ಬಿಗ್ ಬ್ರೋ, ಐ ಮೀನ್ ನಾನು ಯಾಕೆ ಆ ಥರ ಮಾಡಲಿ? ನನಗೇನು ಕಮ್ಮಿ ಆಗಿದೆ? ಇನ್ಫ್ಯಾಕ್ಟ್ ಈ ಥರ ಆಗಿದೆ ಅಂತ ಕೇಳಿ ನನಗೆ ಶಾಕ್ ಆಗ್ತಾ ಇದೆ. ಹೇಗಾಯ್ತು ಇದು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷದ ಅನುಭವದಲ್ಲಿ ಈ ಥರ ಆಗಬೇಕು ಅಂದರೆ ವಿಷಯ ಲೀಕ್ ಆಗಿರಲೇಬೇಕಪ್ಪ. ಏ ಬ್ರೋ, ಮೊದ ಪ್ರಾಮಿಸ್, ನನಗೇನು ಗೊತ್ತಿಲ್ಲ. ಇದು ನನ್ ಯಾವ ರೋಲು ಇಲ್ಲ. ದಯವಿಟ್ಟು ನನ್ನ ನಂಬು. ನನ್ನ ತಲೆ ಕಟ್ಪಾಡ ಇದನ್ನ ಹಿಂದೆ ತಪ್ಪುಗಳು ಮಾಡಿದ್ದೀನಿ. ಹೌದು, ನಿಮಗೆ ನನ್ನ ಮೇಲೆ ಅನುಮಾನ ಬರೋದು ಸಹಜ. ಬಟ್ ದಯವಿಟ್ಟು ನನ್ನನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ. ಯಾವ ಥರದ್ದು ಯಾವ ಕೆಲಸಗಳನ್ನೂ ನಾನು ಮಾಡ್ತಿಲ್ಲ. ನನ್ನ ಮೇಲೆ ದಯವಿಟ್ಟು ಡೌಟ್ ಪಡಬೇಡಿ ಪ್ಲೀಸ್. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಇದರಿಂದ ಯಾರು ಕೈವಾಡ ಇದೆಯೋ ಅದು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ನಾನೇ ಖುದ್ದಾಗಿ ಕರ್ಕೊಂಬಂದು ಮುಂದೆ ನಿಲ್ಲಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್. ನೀನು ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ ಜೈ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ? ಸಹಜವಾಗಿ ವಿಚಾರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ ಬ್ರೋ, ಇಂಥ ಸಿಚುಯೇಷನ್ ಅಲ್ಲಿ ಮಾತಾಡದೆ ಹೇಗೆ ಸುಮ್ಮನಿರ್ಲಿ ನಾನು? ಹಿಂಸೆ ಆಗ್ತಿದೆ ನನಗೆ. ಎಲ್ಲರ ಕಣ್ಣಲ್ಲಿ ನಾನು ವಿಲ್ಲನ್. ಬಟ್ ಹಾಗಂತ ಎಲ್ಲಿ ಇದೆಲ್ಲ ನನ್ನ ತಲೆಗೆ ಬಂದ್ಬಿಡುತ್ತೋ ಅನ್ನೋ ಭಯದಲ್ಲಿ ನಾನು ಮಾತಾಡಿದೆ ಅಷ್ಟೇ ಬ್ರೋ. ಪ್ಲೀಸ್ ಸಾರಿ. ಬಿಗ್ ಬ್ರೋ, ನನಗನ್ಸುತ್ತೆ ಮೋಸ್ಟ್ಲಿ ಸಿಸ್ಟಮ್ ಹ್ಯಾಕ್ ಆಗಿದೆ ಅಂತ. ನಾನು ಚೆಕ್ ಮಾಡಿಸ್ತೀನಿ. ಸರಿ, ಒಟ್ಟಿನಲ್ಲಿ ಇದೆಲ್ಲ ಹೇಗಾಯ್ತು ಅಂತ ನನಗೆ ಸತ್ಯ ಗೊತ್ತಾಗಬೇಕಷ್ಟೆ. ಪಾಪ ಒಂದೇ ಒಂದು ಸೋಲಿಗೆ ಫುಲ್ ಕಂಗಾಲಾಗ್ಬಿಟ್ಟಿದ್ಯಲ್ಲ ಬ್ರೋ. ಇದೀಗ ಇನ್ನೊಂದು 2 ಸತಿ ರಿಪೀಟ್ ಆದ್ರೆ ಪಕ್ಕ ಕಂಪ್ಲೀಟ್ ಆಗಿ ಕುಸ್ತೋಗ್ಬಿಡ್ತೀಯ. ಫೌಂಡೇಶನ್ ಅಳ್ಳಾಡೋಗ್ಬಿಡುತ್ತೆ. ಅದೇ ಅಲ್ವಾ ನನಗೂ ಬೇಕಾಗಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.